ಬಂಧುಗಳೇ, ನಾವು ಇವತ್ತು ಕರ್ನಾಟಕದಲ್ಲಿ ನಡೆದ ಉಪಚುನಾವಣೆಯಲ್ಲಿ ನಡೆದಂತಹ ಎರಡೂ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಉಪಚುನಾವಣೆಗಳನ್ನು ಕಾಂಗ್ರೆಸ್ ಪಕ್ಷ ಭರ್ಜರಿ ಮತಗಳಿಂದ ಜಯಗಳಿಸಿರುವುದು ಇದೆಲ್ಲ ನಮಗೆಲ್ಲರಿಗೂ ಅತ್ಯಂತ ಸಂತಸವನ್ನು ತಂದಿದೆ. ಹಾಗಾಗಿ ನಮ್ಮ ಕಾರ್ಕಳ ಕಾಂಗ್ರೆಸ್ ಹಾಗೂ ಕಾರ್ಕಳ ಯುವ ಕಾಂಗ್ರೆಸ್ ಸಮಿತಿಯ ವತಿಯಿಂದ ನಮ್ಮ ಕಾರ್ಕಳ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಸುರೇಶ್ ಶೆಟ್ಟಿ ನಕ್ರೆ ಅವರು ಹಾಗೂ ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾದ ಮಂಜುನಾಥ್ ಜೋಗಿ ಮತ್ತು ಯೋಗೀಶ್ ಆಚಾರ್ಯ, ಇನ್ನು ಕಾರ್ಕಳ ಬ್ಲಾಕ್ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಲ್ಲಿಕ್ ಅತ್ತೂರ್ ಅವರು, ಹಾಗೆ ನಮ್ಮೆಲ್ಲ ಯುವ ಕಾಂಗ್ರೆಸ್ NSUIನ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಎಲ್ಲರೂ ಸೇರಿ ನಾವು ಇವತ್ತಿನ ಐತಿಹಾಸಿಕ ಗೆಲುವನ್ನು ನಾವೆಲ್ಲರೂ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮವನ್ನು ಆಚರಿಸ್ತಿದ್ದೇವೆ. ಯಾಕಂದರೆ ಇದು ಇವತ್ತಿನ ಈ ಉಪಚುನಾವಣೆಯ ಫಲಿತಾಂಶ ಏನಿದೆ, ಇದು ಮುಂದಿನ ಚುನಾವಣೆಗೆ ದಿಕ್ಸೂಚಿಯಾಗಲಿದೆ. ಯಾಕೆ ನಮಗೆಲ್ಲರಿಗೂ ಗೊತ್ತಿದೆ, ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ ಪಕ್ಷ ಯಾವ ರೀತಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿತು, ಅದು ಇವತ್ತು ಇಡೀ ರಾಜ್ಯದ ಜನರ ಮನಸ್ಸನ್ನು ಗೆದ್ದಿದೆ. ಈ ರಾಜ್ಯದ ಜನರ ಮನಸ್ಸನ್ನು ಗೆದ್ದಿರುವ ಸ್ಪಷ್ಟ ಸೂಚನೆಯಾಗಿ ಇವತ್ತಿನ ಎರಡೂ ಉಪಚುನಾವಣೆಗಳಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆಯ ಉಪಚುನಾವಣೆಗಳಲ್ಲಿ ನಾವು ಭರ್ಜರಿಯಾಗಿ ಗೆದ್ದುಕೊಂಡಿದ್ದೇವೆ. ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ, ನಮ್ಮ ಪಕ್ಕದ ನೆರೆಯ ರಾಜ್ಯವಾಗಿರುವಂತಹ ಕೇರಳದಲ್ಲಿ ಕೂಡ ಇವತ್ತಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿಯಾಗಿ ಗೆದ್ದುಕೊಂಡು ಮುಂದಿನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಂತಹ ಹಂತಕ್ಕೆ ಬಂದಿರುವುದು ನಮಗೆಲ್ಲರಿಗೂ ಅತ್ಯಂತ ಸಂತಸವನ್ನು ನೀಡಿದೆ. ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ಭರವಸೆಯನ್ನು ಇತ್ತು, ಒಂದು ವಿಶ್ವಾಸವನ್ನು ಇತ್ತು ಮತ ನೀಡಿದಂತಹ ಎಲ್ಲ ಸಮಸ್ತ ದಾವಣಗೆರೆ ಮತ್ತು ಬಾಗಲಕೋಟೆಯ ಮತದಾರ ಬಂಧುಗಳಿಗೆ ಹಾಗೂ ಕೇರಳದ ಮತದಾರ ಬಂಧುಗಳಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿ ಉಪಚುನಾವಣೆಯ ಸಂದರ್ಭದಲ್ಲಿ ನಮ್ಮೆಲ್ಲರ ನಾಯಕರಾದಂತಹ ಉದಯ್ ಶೆಟ್ಟಿ ಮುನಿಯಾಳ್ರವರು ಆ ಎರಡೂ ದಾವಣಗೆರೆ ಮತ್ತು ಬಾಗಲಕೋಟೆ ಭಾಗಗಳಲ್ಲಿ ಚುನಾವಣಾ ಪ್ರಚಾರವನ್ನು ನಡೆಸಿದ್ದಾರೆ. ಹಾಗೂ ಎಲ್ಲ ರಾಜ್ಯದ ಪ್ರಮುಖ ಮುಖ್ಯಮಂತ್ರಿ ಇರ್ಬೋದು, ಉಪಮುಖ್ಯಮಂತ್ರಿಗಳು ಇರ್ಬೋದು, ಎಲ್ಲ ರಾಜ್ಯದ ಪ್ರಮುಖ ಕಾಂಗ್ರೆಸ್ ನಾಯಕರುಗಳಲ್ಲಿ ಪ್ರಚಾರವನ್ನು ನಡೆಸಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಎರಡೂ ಚುನಾವಣೆಗಳಲ್ಲಿ ವಿಜಯದ ದಡವನ್ನು ಹತ್ತಿಸುವಲ್ಲಿ ನಾವೆಲ್ಲರೂ ಯಶಸ್ವಿಯಾಗಿದ್ದೇವೆ. ಹಾಗಾಗಿ ಬಿಜೆಪಿ ಎಷ್ಟೇ ಅಪಪ್ರಚಾರವನ್ನು ನಡೆಸಿದ್ದು ಈ ಎರಡೂ ಉಪಚುನಾವಣೆಗಳಲ್ಲಿ ನಾವು ಸ್ಪಷ್ಟವಾಗಿ ನೋಡಿದ್ದೇವೆ. ಬಿಜೆಪಿಗೆ ಯಾವುದೇ ಒಂದು ಅಭಿವೃದ್ಧಿಯ ಯಾವುದೇ ಅಸ್ತ್ರಗಳಿಲ್ಲ, ಕೇವಲ ಅಪಪ್ರಚಾರದ ಅಸ್ತ್ರದ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಹಿಮ್ಮೆಟ್ಟಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದು. ಆದರೆ ಈ ಎಲ್ಲ ಯಾವುದೇ ಅವರ ಅಪಪ್ರಚಾರವನ್ನು ಮತದಾರ ಬಂಧುಗಳು ಕಿವಿಗೆ ತಗೊಳ್ಳದೆ ನೇರವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತವನ್ನು ಚಲಾಯಿಸುವ ಮೂಲಕ ಚುನಾವಣೆ ಗೆಲ್ಲಿಸಿಕೊಟ್ಟಿದ್ದಾರೆ. ಹಾಗೆ ನಾವು ಕೇರಳದಲ್ಲಿಯೂ ನೋಡಿರ್ಬೋದು, ಇವತ್ತು ದಕ್ಷಿಣ ಭಾರತದ ಯಾವುದೇ ರಾಜ್ಯದಲ್ಲಿಯೂ ಕೂಡ ಬಿಜೆಪಿ ಪಕ್ಷಕ್ಕೆ ಯಾವುದೇ ಬಾಗಿಲನ್ನು ತೆರೆಯದೆ ನೇರವಾಗಿ ನಮ್ಮ ದಕ್ಷಿಣ ಭಾರತದ ಜನತೆ ಬಿಜೆಪಿಯನ್ನು ತಿರಸ್ಕರಿಸಿದ್ದಾರೆ. ಹಾಗಾಗಿ ದಕ್ಷಿಣ ಭಾರತದ ಎಲ್ಲ ಮತದಾರ ಬಂಧುಗಳಿಗೆ ಈಗ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಬಿಜೆಪಿಯ ಒಡೆದಾಳುವ ನೀತಿ ಯಾವತ್ತೂ ಕೂಡ ಮುಂದುವರಿಯುವುದಿಲ್ಲ. ಧರ್ಮಗಳ ನಡುವೆ ಜಾತಿ ಭೇದ ಮತ್ತು ಪ್ರಾಂತಗಳ ನಡುವೆ ಪ್ರಾದೇಶಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಒಡೆದಾಡಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಮತದಾರರು ಇದಕ್ಕೆ ಕಿವಿಗೊಡಲಿಲ್ಲ. ಆದರೆ SIR ಮೂಲಕ ಒಂದಷ್ಟು ಜನ ಮತದಾರ ಬಂಧುಗಳನ್ನು ಮತದಾರರ ಪಟ್ಟಿಯಿಂದ ತಿರಸ್ಕಾರ ಮಾಡುವ ಮೂಲಕ ವಾಮ ಮಾರ್ಗದ ಮೂಲಕ ಇವತ್ತು ಕೆಲವು ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರವನ್ನು ಹಿಡಿದಿರ್ಬೋದು. ಆದರೆ ಇವೆಲ್ಲವೂ ತಾತ್ಕಾಲಿಕ. ಈ ಭಾರತದ ಪ್ರಜಾಪ್ರಭುತ್ವ, ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರುವ ಭಾರತದಲ್ಲಿ ಈಗ ಬಂದಿರುವಂತಹ ಈ ಬಿಜೆಪಿಯನ್ನು ವಾಮ ಮಾರ್ಗದಲ್ಲಿ ಹಿಡಿದಿರುವ ಅಧಿಕಾರದ ಏನು ಬಿಜೆಪಿ ಅಧಿಕಾರ ಇದೆ, ಇದೆಲ್ಲವೂ ಕೇವಲ ಒಂದು ಮೋಡದ ರೀತಿಯಲ್ಲಿ ಬಂದಿದೆ. ಇದೆಲ್ಲವನ್ನ ಮೆಟ್ಟಿ ನಿಂತು ಮತ್ತೊಮ್ಮೆ ಭಾರತದ ಪ್ರಜಾಪ್ರಭುತ್ವ ಎದ್ದು ನಿಲ್ಲಲಿದೆ. ನಾವೆಲ್ಲ ಭಾರತೀಯ ಪ್ರಜೆಗಳು ಇಲ್ಲಿ ಬಿಜೆಪಿಯ ದುರಾಡಳಿತವನ್ನು ದೂರಗೊಳಿಸಿ ಭಾರತದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಆಡಳಿತವನ್ನು ನಡೆಸುವಂತಹ ದಿನಗಳು ಖಂಡಿತವಾಗಿಯೂ ದೂರ ಇಲ್ಲ. ಆ ಎಲ್ಲ ಮುನ್ಸೂಚನೆಯಾಗಿ ಇವತ್ತು ಉಪಚುನಾವಣೆ ಇರ್ಬೋದು, ಕೇರಳದಲ್ಲಿ ಚುನಾವಣೆ ಇರ್ಬೋದು, ಈ ಮೂಲಕ ಕಾಂಗ್ರೆಸ್ ಪಕ್ಷ ಗೆದ್ದುಕೊಂಡಿದೆ. ಎಲ್ಲ ಮತದಾರ ಬಂಧುಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾಂಗ್ರೆಸ್ ಪಕ್ಷನ ಗೆಲುವಿನ ಹಾದಿಯಲ್ಲಿ ಸಾಧಿಸಿದಂತಹ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ವಿಜಯೋತ್ಸವಕ್ಕೆ ಬಂದಿರುವಂತಹ ಎಲ್ಲ ಕಾಂಗ್ರೆಸ್ ಯುವ ಮಿತ್ರರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಯುವ ಕಾಂಗ್ರೆಸ್ಸಿನ ನಾಯಕರುಗಳಿಗೆ, NSUIನ ಪದಾಧಿಕಾರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಜೈ ಕಾಂಗ್ರೆಸ್. ಭಾರತ್ ಮಾತಾ ಕಿ ಜೈ.